ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತುಳಸಿ ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ತುಳಸಿ ಗಿಡವನ್ನು ಹಾಕೊಂಡಿರ್ತಾರೆ. ತುಳಸಿ ಗಿಡವನ್ನು ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಇದೆ, ತುಳಸಿ ಹೇಗೆ ಹುಟ್ಟಿ ಬಂತು, ಅದಕ್ಕೆ ತುಳಸಿ ಅಂತ ಯಾಕೆ ಕರೀತಾರೆ, ಮತ್ತು ಇದರ ಆಯುರ್ವೇದಿಕ ಶಕ್ತಿ ಎಷ್ಟು, ಹೀಗೆ ತುಳಸಿಯ ಬಗ್ಗೆ ನಾವು ಈ ವಿಡಿಯೋಗಳಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ಪುರಾಣಗಳ ಪ್ರಕಾರ ಜಲಂಧರ ಅನ್ನುವ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಹೆಂಡತಿ ಬೃಂದ. ಅವಳು ಅತ್ಯಂತ ಪತಿವ್ರತೆಯಾಗಿರ್ತಾಳೆ. ಅವಳ ಪತಿವ್ರತ ಧರ್ಮದ ಶಕ್ತಿಯಿಂದಾಗಿ ದೇವತೆಗಳಿಗೂ ಕೂಡ ಜಲಂಧರನನ್ನು ಸಂಹರಿಸಲು ಸಾಧ್ಯ ಆಗ್ತಾ ಇರೋದಿಲ್ಲ. ಜಲಂಧರನ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ. ಹೀಗೆ ಒಂದು ಸಲ ಶಿವ ಮತ್ತು ಜಲಂಧರ ನಡುವೆ ಭೀಕರ ಯುದ್ಧ ನಡೀತಾ ಇರುತ್ತೆ. ಇಬ್ಬರ ನಡುವೆಯೂ ಯುದ್ಧ ನಡೀತಾನೇ ಇರುತ್ತೆ. ಜಲಂಧರನ ಸೋಲಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರೋದಿಲ್ಲ. ಜಲಂಧರನ ಸಾವಿಗೆ ಬೃಂದೆಯ ಪಾತಿವ್ರತ್ಯವನ್ನು ಭಂಗಗೊಳಿಸುವುದೊಂದೇ ದಾರಿಯಾಗಿರುತ್ತೆ. ಆಗ ಮಹಾವಿಷ್ಣು ಬೃಂದೆಯ ಪತಿವ್ರತ ಧರ್ಮವನ್ನು ಭಂಗಗೊಳಿಸಲು ಒಂದು ಉಪಾಯವನ್ನು ಮಾಡ್ತಾರೆ. ಅವರು ಒಂದು ಮಾಯಾಜಾಲವನ್ನು ಸೃಷ್ಟಿ ಮಾಡ್ತಾರೆ. ಯುದ್ಧದ ಸಮಯದಲ್ಲಿ ಬೃಂದಾಗೆ ತನ್ನ ಪತಿಯ ಬಗ್ಗೆ ಆತಂಕ ಶುರುವಾಗ್ಬಿಡುತ್ತೆ. ಆಗ ಅವಳು ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡಲಿಕ್ಕೆ ಕುಳಿತುಕೊತಾಳೆ. ಆಗ ವಿಷ್ಣು ತನ್ನ ಮಾಯೆಯಿಂದ ಇಬ್ಬರು ರಾಕ್ಷಸರು ಅವಳನ್ನು ಹಿಡಿಯಲು ಬರುವಂತೆ ಮಾಡ್ತಾರೆ. ಆಗ ಬೃಂದ ಹೆದರುಕೊಂಡು ಅಲ್ಲಿಂದ ಓಡಿ ಹೋಗಬೇಕಂದ್ರೆ ಅವಳಿಗೆ ಅಲ್ಲಿ ಒಬ್ಬ ತಪಸ್ವಿ ಸಿಗ್ತಾರೆ. ಆ ತಪಸ್ವಿ ಬೇರೆ ಯಾರೂ ಅಲ್ಲ, ಸ್ವತಃ ವಿಷ್ಣುವೇ ಆಗಿರ್ತಾನೆ. ಆಗ ಬೃಂದ ಆ ತಪಸ್ವಿಯ ಬಳಿ ಕೇಳ್ಕೊತಾಳೆ. ತನ್ನ ಪತಿಯ ಯೋಗಕ್ಷೇಮವನ್ನು ಕೇಳಿ ತಿಳ್ಕೊತಾಳೆ. ಆಗ ತಕ್ಷಣ ಆ ತಪಸ್ವಿ ತನ್ನ ಮಾಯಾಶಕ್ತಿಯಿಂದ ಇಬ್ಬರು ಕಪಿಗಳನ್ನು ಕರೀತಾನೆ. ಆ ಕಪಿಗಳ ಕೈಯಲ್ಲಿ ಜಲಂಧರನ ಕತ್ತರಿಸಿದ ತಲೆ ಮತ್ತು ದೇಹ ಇರುತ್ತೆ. ಇದನ್ನು ನೋಡಿ ಬೃಂದಾಗೆ ತೀವ್ರ ಆಘಾತ ಆಗಿಬಿಡುತ್ತೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ನಂತರ ಅವಳು ಎಚ್ಚರಗೊಂಡಾಗ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಆ ತಪಸ್ವಿಯ ಬಳಿ ಕಣ್ಣೀರಿಡ್ಕೊತ ಬೇಡ್ಕೊತಾಳೆ. ಅವಳ ವಿನಂತಿಗೆ ಮೆಚ್ಚಿದಂತೆ ನಟಿಸಿ ಆ ತಪಸ್ವಿ ಜಲಂಧರನನ್ನು ಕತ್ತರಿಸಿದ ದೇಹಕ್ಕೆ ಜೀವ ನೀಡುವಂತೆ ನಟಿಸ್ತಾನೆ. ಮಾಯೆಯಿಂದ ಬದುಕಿ ಬಂದಂತೆ ಕಂಡ ಆ ದೇಹದಲ್ಲಿ ಸ್ವತಃ ವಿಷ್ಣುವೇ ಜಲಂಧರನ ರೂಪವನ್ನು ತಾಳಿ ಬಂದಿರ್ತಾನೆ. ಬೃಂದೆಗೆ ಒಂದು ಕ್ಷಣ ಜಲಂಧರನನ್ನು ನೋಡಿ ಅದು ಯಾರೆಂದೂ ಕೂಡ ಅವಳು ಯೋಚನೆ ಮಾಡದೆ ತುಂಬ ಉದ್ವೇಗದಿಂದ ಜಲಂಧರನ ಹೋಗಿ ಅಪ್ಕೊಂಡ್ಬಿಡ್ತಾಳೆ. ಯಾವಾಗ ಅವಳು ವಿಷ್ಣುವಿನ ರೂಪದಲ್ಲಿರುವಂತಹ ಜಲಂಧರನ ಸ್ಪರ್ಶ ಮಾಡ್ತಾಳೋ ಆವಾಗ ಅವಳ ಪಾತಿವ್ರತ ಧರ್ಮಕ್ಕೆ ಭಂಗ ಬಂದ್ಬಿಡುತ್ತೆ. ಆಗ ಯುದ್ಧ ಭೂಮಿಯಲ್ಲಿದ್ದ ನಿಜವಾದ ಜಲಂಧರನ ಶಕ್ತಿ ಕುಂದು ಹೋಗಿ ಶಿವನು ಅವನನ್ನು ಸಂಹರಿಸ್ತಾನೆ. ತಕ್ಷಣ ಬೃಂದೆಗೆ ಅರಿವಾಗುತ್ತೆ ತನ್ನ ಎದುರಿಗಿರೋದು ತನ್ನ ಪತಿಯಲ್ಲ ಅಂತ ಹೇಳಿ, ಇದು ವಿಷ್ಣು ಅಂತ ಹೇಳಿ ಅವಳಿಗೆ ಅರಿವಾಗುತ್ತೆ. ಆಗ ಅವಳು ತುಂಬ ಕೋಪದಿಂದ, ನೀನು ಕಲ್ಲಿನಂತ ಹೃದಯದವನು, ನೀನು ಕಲ್ಲಿನಂತೆ ಹೃದಯವಿಲ್ಲದ ಕೆಲಸ ಮಾಡಿದೀಯ, ಹಾಗಾಗಿ ನೀನು ಕಲ್ಲಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಈ ಶಾಪದ ಕಾರಣದಿಂದಲೇ ವಿಷ್ಣು ಶಾಲಿಗ್ರಾಮ ರೂಪ ತಳೆಯಬೇಕಾಗುತ್ತದೆ. ನಂತರ ಬೃಂದೆ ತನ್ನನ್ನು ತಾನು ಅಗ್ನಿಗೆ ಆಹುತಿ ಮಾಡ್ಕೊಂಡ್ಬಿಡ್ತಾಳೆ. ಆಗ ಆ ಚಿತೆಯಿಂದ ಬಂದಂತಹ ಬೂದಿ ಒಂದು ಗಿಡವಾಗಿ ಬರುತ್ತೆ. ಆ ಗಿಡಕ್ಕೆ ತುಳಸಿ ಎಂದು ವಿಷ್ಣು ಹೆಸರಿಡ್ತಾರೆ. ಅವಳ ಭಕ್ತಿ ಮತ್ತು ಪತಿವ್ರತತನಕ್ಕೆ ಮೆಚ್ಚಿದಂತಹ ವಿಷ್ಣು ಅವಳಿಗೆ ವರವನ್ನು ಕೊಡ್ತಾರೆ. ನೀನು ಇಲ್ಲದೆ ನನ್ನ ಪೂಜೆ ಅಪೂರ್ಣ ಆಗುತ್ತದೆ ಅಂತ ಹೇಳಿ. ತುಳಸಿ ಅಂತ ಯಾಕೆ ಹೆಸರು ಇಡ್ತಾನೆ ಅಂತಂದರೆ, ತುಳಸಿ ಅಂದರೆ ಸಂಸ್ಕೃತದಲ್ಲಿ ಯಾರಿಗೂ ಅಥವಾ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲದ್ದು ಅಂತ ಹೇಳಿ ಅರ್ಥ. ಹಾಗಾಗಿ ಅದಕ್ಕೆ ತುಳಸಿ ಅಂತ ಹೇಳಿ ಹೆಸರು ಬಂತು. ಮುಂದಿನ ವಿಡಿಯೋದಲ್ಲಿ ತುಳಸಿ ಗಿಡವನ್ನು ಮನೆಯಲ್ಲಿ ಯಾವ ದಿಕ್ಕಿಗೆ ಇಡಬೇಕು, ಇದರಿಂದಾಗುವ ಆರೋಗ್ಯದ ಪ್ರಯೋಜನಗಳೇನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.